ಕಂದಾಯ ಗ್ರಾಮಗಳಾಗಲಿರುವ ಲಂಬಾಣಿ ತಾಂಡ್ಯಗಳು. ಹೌದು, ತರೀಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವಾಸಿಸುತ್ತಿರುವ ಸುಮಾರು 11,000 ಮನೆಗಳಿಗೆ ಈ ಖಾತೆಗಳಿಲ್ಲಿರುವುದರಿಂದ 10 ವರ್ಷಗಳಿಂದ ಮನೆ ನಿರ್ಮಿಸಿಕೊಂಡು ವಾಸ ಮಾಡುತ್ತಿರುವ ಗ್ರಾಮಸ್ಥರು ತಮ್ಮ ಮನೆಯನ್ನ ಅಗತ್ಯವಿದ್ದಾಗ ಬ್ಯಾಂಕ್ ಇನ್ನಿತರ ಕಡೆಯಲ್ಲಿ ಅಡಮಾನವಿಟ್ಟು ಸಾಲ ಪಡೆಯಲಾಗಲಿ ಇನ್ನಿತರ ಉದ್ದೇಶಗಳಿಗಾಗಲಿ ಬಳಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲವಾದ್ದರಿಂದ ಎಲ್ಲ ಮನೆಗಳಿಗೂ ಹಕ್ಕುಪತ್ರ ನೀಡಿ ಈ ಖಾತಾಗಳನ್ನು ಮಾಡಿಸಿಕೊಡಲಾಗುವುದು ಎಂದು ಶಾಸಕ ಜಿಎಚ್ ಶ್ರೀನಿವಾಸ್ ಅವರು ತಿಳಿಸಿದರು. ಹುಣಸೆಬೈಲು ತಾಂಡದ 56 ಫಲಾನುಭವಿಗಳ ವಾಸದ ಮನೆಗಳಿಗೆ ತಾತ್ಕಾಲಿಕ ಹಕ್ಕುಪತ್ರಗಳನ್ನು ವಿತರಿಸಿ ಮಾತನಾಡಿದ ಶಾಸಕರು, ರಾಜ್ಯದಲ್ಲಿರುವ ತಾಂಡ್ಯಗಳನ್ನು ಕಂದಾಯ ಗ್ರಾಮ ಮತ್ತು ಉಪ ಕಂದಾಯ ಗ್ರಾಮಗಳನ್ನಾಗಿ ಮಾಡುವಂತೆ ವಿಧಾನಸಭೆಯಲ್ಲಿ ಮತ್ತು ಮುಖ್ಯಮಂತ್ರಿ ಕಂದಾಯ ಸಚಿವರು ಸೇರಿದಂತೆ ಸಂಬಂಧಪಟ್ಟವರ ಬಳಿ ತಾವು ಅನೇಕ ಬಾರಿ ಪ್ರಸ್ತಾಪ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಸಿಹಿ ಸುದ್ದಿಯೊಂದಿಗೆ ತಾಂಡ್ಯ, ಹಟ್ಟಿ, ಆಡ್ಯ ಮುಂತಾದವುಗಳು ಕಂದಾಯ ಗ್ರಾಮಗಳಾಗಲಿವೆ ಅಂತ ತಿಳಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾಲೂಕಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ತಣಿಬೈಲು ರಮೇಶ್ ಗೋವಿಂದಗೌಡ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಎಸ್ಕೆ ರಮೇಶ್, ಕಂದಾಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗ, ಬಗರುಕುಂ ಸಮಿತಿಯ ಸದಸ್ಯ ಮಹಮ್ಮದ್ ಅಕ್ಬರ್, ನಿವೃತ್ತ ಕೃಷಿ ಅಧಿಕಾರಿ ಆರ್ ಸತ್ಯಪ್ಪ, ನಂದಿಬಂಟಲು ಗ್ರಾಮ ಪಂಚಾಯತ್ ಅಧ್ಯಕ್ಷ ಎನ್ಜೆ ಭದ್ರೇಗೌಡ, ಉಪಾಧ್ಯಕ್ಷೆ ತಂಗಾಬಾಯಿ, ಪಿಡಿಒ ಎನ್ಎಸ್ ನಾಗರಾಜಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರದೀಪ್ ಹೆಚ್ಚಿ, ಎನ್ಕೆಎಸ್ ಟಿವಿ 4 ಬ್ಯೂರೋ ರಿಪೋರ್ಟ್, ಚಿಕ್ಕಮಗಳೂರು.